ಕುಮಟಾ ಶಾಸಕ ದಿನಕರ್ ಶೆಟ್ಟಿ ಅವರ ವಿರುದ್ಧ ಕಾಂಗ್ರೆಸ್ ಮುಖಂಡರು ವಾಕ್ ಅಟ್ಯಾಕ್ ಮಾಡಿದ ಬೆನ್ನಲ್ಲೇ ಜೆಡಿಎಸ್ ಮುಖಂಡ ಸೂರಜ್ ಸೋನಿ ಅವರು ಕೂಡ ಇದೀಗ ಖಡಕ್ ಎಚ್ಚರಿಕೆ ನೀಡುವ ಮೂಲಕ ಶಾಸಕರ ದರ್ಪಣ ಮಾತಿಗೆ ಕೌಂಟರ್ ನೀಡಿದ್ದಾರೆ. ಹೌದು, ಇತ್ತೀಚೆಗೆ ಶಾಸಕ ದಿನಕರ್ ಶೆಟ್ಟಿ ಅವರ ಹೇಳಿಕೆ ಮತ್ತು ವರ್ತನೆಯ ವಿರುದ್ಧ ಕಾಂಗ್ರೆಸ್ ಮತ್ತು ಜೆಡಿಎಸ್ ತಿರುಗಿ ಬಿದ್ದಿದ್ದು 2.5 ವರ್ಷಗಳ ಕಾಲ ಹಲ್ಲು ಕಚ್ಚಿಕೊಂಡಿದ್ದ ಶಾಸಕರ ನಡೆಯ ವಿರುದ್ಧ ಈಗ ಎರಡೂ ಪಕ್ಷದವರು ವಾಕ್ಸಮರಕ್ಕೆ ಮುಂದಾಗಿರುವುದು ಕ್ಷೇತ್ರದಲ್ಲಿ ವ್ಯಾಪಕ ಚರ್ಚೆಗೂ ಕಾರಣವಾಗಿದೆ. ಹಾಗಾದ್ರೆ ಇದಕ್ಕೆಲ್ಲ ಕಾರಣ ಏನು ಎಂಬುದನ್ನ ನೋಡುವುದಾದ್ರೆ ಪ್ರತಿಯೊಬ್ಬರ ಸಹನೆಗೂ ಒಂದು ಲಿಮಿಟ್ ಇರುತ್ತೆ. ಆ ಲಿಮಿಟ್ ಕ್ರಾಸ್ ಆದ್ರೆ ಇಲಿ ಕೂಡ ಹುಲಿಯಾಗತ್ತೆ ಎಂಬ ಮಾತಿನಂತೆ ಈಗ ಶಾಸಕ ದಿನಕರ್ ಶೆಟ್ಟಿ ಅವರ ಮಾತಿನ ವರಸೆ ಮತ್ತು ಪ್ರವೃತ್ತಿಯ ವಿರುದ್ಧವೇ ಆಕ್ಷೇಪಗಳು ಕ್ಷೇತ್ರದಲ್ಲಿ ವ್ಯಕ್ತವಾಗುವಂತಾಗಿದೆ. ಕುಮಟಾದ ಗಿಬ್ ಸರ್ಕಲ್ ಬಳಿಯ ಹಳೆ ತಹಶೀಲ್ದಾರ್ ಕಚೇರಿಗೆ ಸ್ಥಳಾಂತರಗೊಂಡ ಪುರಸಭೆ ಕಾರ್ಯಾಲಯ ಆರಂಭವಾದ ಮೊದಲ ದಿನವೇ ಕಚೇರಿಗೆ ಭೇಟಿ ನೀಡಿದ ಕಾಂಗ್ರೆಸ್ ಮುಖಂಡರು ಮತ್ತು ಶಾಸಕ ದಿನಕರ್ ಶೆಟ್ಟಿ ಅವರ ನಡುವೆ ತೀವ್ರ ಮಾತಿನ ಚಕಮಕಿ ನಡೆದಿತ್ತು. ಶಾಸಕರ ಏರುಧ್ವನಿಯ ಮಾತುಗಳು ಕಾಂಗ್ರೆಸ್ ಮುಖಂಡರನ್ನ ಟ್ರಿಗರ್ ಮಾಡಿತು. ಇದರಿಂದ ಆಕ್ರೋಶಗೊಂಡ ಕಾಂಗ್ರೆಸ್ ಮುಖಂಡರು ಶಾಸಕರು ಹಿಂದೆಂದೂ ಕಾಣದಂತಹ ಖಡಕ್ ಪ್ರತಿಕ್ರಿಯೆಯನ್ನೇ ನೀಡಿದ್ದರು. ಹೇಗೆ ಒಬ್ಬ ಹಿರಿಯರ ಹತ್ರ ವರ್ತನೆ ಮಾಡಬೇಕು ಹೇಳುವಂಥದ್ದು ಕೂಡ ಕನಿಷ್ಠ ಸೌಜನ್ಯ ಇದ್ದಿರೋ ಥರ ಅವರು ಮಾತಾಡ್ತಾರೆ ಅಂದರೆ ಇದು ಎಲ್ಲಿಗೆ ಅವರ ಮನಸ್ಥಿತಿ ಹೋಗಿ ಮುಟ್ಟಿದೆ ಹೇಳುವಂಥದ್ದನ್ನು ನಾವು ವಿಚಾರ ಮಾಡಬೇಕಾಗ್ತದೆ. ಬಂದವರಿಗೆ ಏಕವಚನದಲ್ಲಿ ಮಾತಾಡೋದು, ಟಾಂಟ್ ಕೊಟ್ಟು ಮಾತಾಡುವಂಥದ್ದು, ಕೂವಕವಾಗಿ ಮಾತಾಡುವಂಥದ್ದು, ನೀವು ನಮಗೆ ಮತ ಹಾಕಲಿಲ್ಲ ಹೇಳುವಂಥದ್ದು, ಈ ಥರದ್ದೆಲ್ಲ ಮಾತಾಡ್ತಾರೆ. ಅಲ್ಲದೆ ಇತ್ತೀಚೆಗೆ ಸುದ್ದಿಗೋಷ್ಠಿಯನ್ನು ಮಾಡಿ ಕುಮಟಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಎಷ್ಟು ಅನುದಾನ ಬಂದಿದೆ, ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹಣ ಬಂದಿದೆ ಎನ್ನುವುದನ್ನ ದಾಖಲ ಸಮೇತ ಬಿಡುಗಡೆಗೊಳಿಸುವ ಮೂಲಕ 2.5 ವರ್ಷದ ಕಾಂಗ್ರೆಸ್ ಸರ್ಕಾರದಲ್ಲಿ ಕ್ಷೇತ್ರಕ್ಕೆ ಹಣವೇ ಬರಲಿಲ್ಲ ಎಂಬ ಹೇಳಿಕೆಯನ್ನು ನೀಡಿದ ಶಾಸಕರ ಸುಳ್ಳಿನ ಆರೋಪಗಳನ್ನ ಟುಸ್ ಮಾಡಿದ್ದರು. ಏನು 1 ರೂಪಾಯಿನೂ ಅನುದಾನವೇ ಇಲ್ಲ, 1 ರೂಪಾಯಿನೂ ಕೊಟ್ಟಿಲ್ಲ ಅಂತ ಹಸಿ ಸುಳ್ಳು ಹೇಳ್ಕೊಂಡು ತಿರುಗಾಡ್ತಾ ಇದಾರಲ್ಲ. 23-24 ಸಾಲಲ್ಲಿ ಶಾಸಕರ ಅನುದಾನ 2 ಕೋಟಿ ಬರಲಿಲ್ವ? 24-25 ಸಾಲಲ್ಲಿ 1 ಕೋಟಿ ಬರಲಿಲ್ವ? ವಿಧಾನ ಪರಿಷತ್ MLCಗಳ ಫಂಡಲ್ಲಿ 23-24 40 ಲಕ್ಷ ಬಂದಿದೆ. 24-25 ಸಾಲಲ್ಲಿ 25 ಲಕ್ಷ, 23-24 ವಿಧಾನ ಪರಿಷತ್ ಅವ್ರು 40 ಲಕ್ಷ, ಒಟ್ಟು 3 ಕೋಟಿ 65 ಲಕ್ಷ ಬಂದಿದೆ. ನೀವು ಅದರಲ್ಲಿ 2 ಕೋಟಿ 45 ಲಕ್ಷವನ್ನು ಈಗಾಗಲೇ ಕೆಲಸ ಮುಗಿಸಿದ್ದೀರಿ. ಜಿಲ್ಲಾ ಪಂಚಾಯತಲ್ಲಿ ಶಾಲೆಗಳಿಗೆ 23-24 ಸಾಲಿನಲ್ಲಿ 97 ಲಕ್ಷ ಶಾಲೆ ರಿಪೇರಿ ಹಾಗೂ ಇನ್ನಿತರ ಹೊಸದಾಗಿ ಶಾಲೆ ಕಟ್ಟಡ ಇದಕ್ಕೆ ಬಂದಿದೆ. 24-25 ಸಾಲಿನಲ್ಲಿ ನೆಲ್ಲಿಕೆರೆಯ KPSC ಶಾಲೆಯನ್ನು ಶಂಕುಸ್ಥಾಪನೆಗೆ ನೀವು ಇರಲಿಲ್ವಾ? ಅಲ್ಲಿ ನೀವು ಹೇಳಲಿಲ್ವ ಸರ್ಕಾರ ದುಡ್ಡು ಕೊಟ್ಟಿದೆ, ಮಿನಿಸ್ಟ್ರು ನಮಗೆ ಭಾಳ ಸಹಾಯ ಮಾಡಿದ್ದಾರೆ ಹೇಳುವಂಥದ್ದನ್ನು ಮರ್ತ್ಬಿಟ್ರ? ಅಲ್ಲಿ 4 ಕೋಟಿ 75 ಲಕ್ಷದ 34 ಸಾವಿರ ಬಂದಿದೆ. 25-26 ಸಾಲಿನಲ್ಲಿ 1 ಕೋಟಿ 36 ಲಕ್ಷ ಬಂದಿದೆ. ಅಂದರೆ ಇದೆಲ್ಲ ದುಡ್ಡಲ್ವ ಶಾಸಕರೇ? ಯಾಕೆ ಇಷ್ಟೊಂದು ಸುಳ್ಳು ಹೇಳ್ಕೊಂಡು ಮಾತಾಡ್ತೀರಿ? ಜನರನ್ನು ಹಾದಿ ತಪ್ಪಿಸುವಂಥ ಕೆಲಸ ಇನ್ನೆಷ್ಟು ದಿವಸ ಮಾಡ್ತೀರಿ? ಇನ್ನು ಉಳಿದ ಇಲಾಖೆಗಳಿಂದ ಜಿಲ್ಲಾ ಪಂಚಾಯತಲ್ಲಿ 2023-24 ಸಾಲಿನಲ್ಲಿ 1 ಕೋಟಿ 36 ಲಕ್ಷ, 24-25 ಸಾಲಿನಲ್ಲಿ 1 ಕೋಟಿ 63 ಲಕ್ಷ, 25-26 ಸಾಲಿನಲ್ಲಿ 1 ಕೋಟಿ 58 ಲಕ್ಷ ರೂಪಾಯಿ ಬಂದಿದೆ. ಈಗಾಗಲೇ ಅದೊಂದು ಕ್ರಿಯಾ ಯೋಜನೆಯನ್ನು ಕೂಡ ಕಂಪ್ಲೀಟ್ ಆಗಿ ಕೆಲಸ ಕೂಡ ಆಗಿದೆ. ಅಧಿಕಾರಿಗಳಿಗೆ ಯಾವ ರೀತಿಯಲ್ಲಿ ಶಾಸಕರು ಬೆದರಿಕೆ ಹಾಕುತ್ತಾರೆ, ಅಧಿಕಾರ ದರ್ಪ ತೋರಿಸುತ್ತಿದ್ದಾರೆ, ಇವರ ಗೂಂಡಾಗಿರಿ ಪ್ರವೃತ್ತಿಯನ್ನ ನಾವು ಸಹಿಸುವುದಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರ ಕಾರ್ಯಕರ್ತರ ಸುದ್ದಿಗೆ ಬಂದರೆ ತಕ್ಕ ಪಾಠ ಕಲಿಸುತ್ತೇವೆ ಎಂದು ಬಹಿರಂಗವಾಗಿ ಎಚ್ಚರಿಕೆಯನ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್ ನೀಡಿದ್ರು. ಬಹಳಷ್ಟು ಜನ ನಂಗೆ ಅಧಿಕಾರಿಗಳು ಹೇಳಿದ್ದಾರೆ, ಅವ್ರು ನಾನು ಹೇಳೋದನ್ನ ಕೇಳುವುದಿಲ್ಲ ಅಂದ ತಕ್ಷಣ ನಿಮ್ಮ ಮೇಲೆ ಹಕ್ಕುಚ್ಯುತಿ ಮಂಡನೆ ಮಾಡ್ತೇನೆ ಅಂತ ಹೆದರಿಸ್ತಾರೆ. ಜನರು ಯಾರು ಹಿರಿಯರು ಹೋದ್ರೆ ಈ ಥರ ಮಾತಾಡ್ತಾರೆ, ಯಾರು ಕೆಲಸ ಕೇಳ್ಕೊಂಡು ಹೋದ್ರೆ ಇಂಥದ್ದೊಂದು ಮಾಡಿಕೊಡಿ ಅಂದರೆ ಅಸಭ್ಯವಾಗಿ ಮಾತಾಡೋದು, ನೀವು ನಮಗೆ ಮತ ಹಾಕಿಲ್ಲ ಅಂತ ಹೇಳುವಂಥದ್ದು, ಅಧಿಕಾರಿಗಳಿಗೆ ಹೆದರಿಸುವಂಥದ್ದು. ಮುನ್ಸಿಪಾಲ್ಟಿಲಿ ನಮ್ಮವ್ರದ್ದು ಯಾರ್ದಾರು ಹೆಸರು ಬರ್ಕೊಂಡು ಅಧಿಕಾರಿ ಓಡೋಗಿದ್ರ? ಯಾರ ಹೆಸರು ಬರೆದಿದ್ರು ಹೇಳಿ ಇಡೀ ಕ್ಷೇತ್ರದವ್ರಿಗೆ ಎಲ್ಲರಿಗೂ ಗೊತ್ತಿದೆ. ಯಾರ ಹೆಸರು ಬರೆದಿಟ್ಟು ಯಾರು ಕಿರುಕುಳಕ್ಕೆ ಬೇಜಾರಾಗಿದ್ರು ಅಂದ್ಬಿಟ್ಟು
ಕಾಂಗ್ರೆಸ್ ಸರದಿ ಮುಗಿಯುತ್ತಿದ್ದಂತೆ ಈಗ ಶಾಸಕ ದಿನಕರ್ ಶೆಟ್ಟಿ ಅವರ ವಿರುದ್ಧ ಮೈತ್ರಿಕೂಟದ ಜೆಡಿಎಸ್ ತಿರುಗಿ ಬಿದ್ದಿದೆ. ದೋಸ್ತಿಯಲ್ಲಿ ಬಿರುಕು ಬಿಟ್ಟಿದ್ದರಿಂದ ಜೆಡಿಎಸ್ ಮುಖಂಡರಿಗೆ, ಕಾರ್ಯಕರ್ತರಿಗೆ ಶಾಸಕರು ಧಮಕಿ ಹಾಕಿದ್ದಾರೆ. ಜೆಡಿಎಸ್ ಮುಖಂಡ ಸೂರಸ್ವನಿ ಅವರ ವಿರುದ್ಧ ಇಲ್ಲಸಲ್ಲದ ಹೇಳಿಕೆ ನೀಡುವ ಮೂಲಕ ಕ್ಷೇತ್ರದಲ್ಲಿ ಅವರನ್ನ ಅಣಕಿಸುವ ಕೆಲಸ ಮಾಡುತ್ತಿದ್ದಾರೆ. ಶಾಸಕರ ಗೂಂಡಾಗಿರಿ ಮತ್ತು ಪಾಳೆಗಾರಿಕೆ ಪ್ರವೃತ್ತಿಯನ್ನ ಮುಂದುವರಿಸಿದರೆ ಶಾಸಕರ ಬುಡಕ್ಕೆ ಕೈ ಹಾಕಬೇಕಾಗುತ್ತದೆ ಎಂದು ಸೂರಜ್ ನಾಯ್ಕ್ ಸೋನಿ ಅವರು ಗುಡುಗಿದ್ದಾರೆ. ಅವರು ನನ್ನ ಕಾರ್ಯಕರ್ತರಿಗೆ, ನನ್ನ ಲೀಡರ್ಸ್ಗೆ ಧಮಕಿ ಕೊಡುವಂತ ಗುಂಡಾಗಿರಿ ಪ್ರವೃತ್ತಿ, ಪಾಳೆಗಾರ ಪ್ರವೃತ್ತಿ ಆರಂಭ ಮಾಡಿದ್ದಾರೆ. ನಾನು ಪರ್ತಗಾಳಿ ಮಠಕ್ಕೆ ಆ ಒಂದು ಸುವರ್ಣ ಅವಕಾಶದ ಸಂದರ್ಭದಲ್ಲಿ ಬೆದರಿಕೆ, ಗುಂಡಾಗಿರಿ, ಪಾಳೆಗಾರಿಕೆ ಮಾಡುವಂಥದ್ದು ನಾನು ಕಠೋರವಾಗಿ ಖಂಡಿಸ್ತೀನಿ. ನನ್ನ ಕಾರ್ಯಕರ್ತರ ಬಗ್ಗೆ ಹಗುರವಾಗಿ ಮಾತಾಡಿ, ನನ್ನ ಕಾರ್ಯಕರ್ತರ ಬಗ್ಗೆ ಏನಾದರೂ ನೀವು ತೊಂದರೆ ಕೊಡೋಕ್ಕೆ ಆರಂಭ ಮಾಡಿದ್ರೆ ನಿಮ್ಮ ಬುಡಕ್ಕೆ ಕೈ ಹಾಕ್ತೀನಿ. ಮೈತ್ರಿ ಧರ್ಮದಲ್ಲಿ ಬಂಧನರಾಗಿರುವ ಶಾಸಕ ದಿನಕರ್ ಶೆಟ್ಟಿ ಮತ್ತು ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ ಅವರ ನಡುವೆ ವಾಕ್ ಸಮರಕ್ಕೆ ಕಾರಣವೇನು ಎಂದು ನೋಡುವುದಾದರೆ, ಕಾಂಗ್ರೆಸ್ನಿಂದ ವಾರ್ನಿಂಗ್ ಪಡೆದ ಶೆಟ್ಟರು ನಿಧಾನವಾಗಿ ಜೆಡಿಎಸ್ ಮುಖಂಡ ಸೂರಜ್ ಸೋನಿ ಅವರ ವಿರುದ್ಧ ಕಿಡಿಕಾರಲು ಶುರು ಮಾಡಿದ್ದರಂತೆ. ಯಾವುದೇ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯಲ್ಲಿ ಸೋನಿ ಅವರ ಹೆಸರಿದ್ದರೆ ಅದನ್ನ ಸಹಿಸದ ಶಾಸಕರು ಸಂಘಟಕರಿಗೆ ನೇರವಾಗಿ ಸೋನಿ ಅವರ ಹೆಸರನ್ನು ಯಾಕೆ ಹಾಕಿದ್ದೀರಿ ಎಂದು ಪ್ರಶ್ನಿಸುವ ಜೊತೆಗೆ ವೇದಿಕೆಯಲ್ಲಿ ಅವರಿದ್ದರೆ ನಾನೇಕೆ ಎಂಬ ಮಾತಿನ ಚಾಟಿ ಬೀಸುವ ಮೂಲಕ ಪರೋಕ್ಷವಾಗಿ ಆ ಕಾರ್ಯಕ್ರಮಕ್ಕೆ ನಾನು ಬರುವುದಿಲ್ಲ ಎಂಬ ಸೂಚನೆಯನ್ನ ನೀಡುತ್ತಿದ್ದರಂತೆ. ಇನ್ನು ಶಾಸಕರ ಬೆಂಬಲಿಗರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಯಾವುದೇ ಕಾರ್ಯಕ್ರಮವಾಗಲಿ ಸೋನಿ ಅವರ ಹೆಸರಿದ್ದರೆ ನಮ್ಮ ಶಾಸಕರು ಬರುವುದಿಲ್ಲ ಎಂಬ ಸಂದೇಶವನ್ನ ಬಹುತೇಕ ಕಾರ್ಯಕ್ರಮ ನಡೆಸುವ ಎಲ್ಲಾ ಸಂಘಟಕರಿಗೂ ಮುಟ್ಟಿಸುವ ಕೆಲಸ ಮಾಡುತ್ತಿದ್ರು. ಆದರೂ ಸರ್ಕಾರಿ ಕಾರ್ಯಕ್ರಮಗಳನ್ನು ಹೊರತುಪಡಿಸಿ ಖಾಸಗಿ ಕಾರ್ಯಕ್ರಮಗಳಲ್ಲಿ ಬಹುತೇಕ ಸಂಘಟಕರು ಶಾಸಕರ ಜೊತೆಗೆ ಸೋನಿ ಅವರ ಹೆಸರನ್ನು ಕೂಡ ಅತಿಥಿ ಸ್ಥಾನದಲ್ಲಿ ಇಡುತ್ತಿದ್ದರು. ಇದಕ್ಕೆ ಶಾಸಕರು ಕೆಂಡಾಮಂಡಲರಾಗಿ ಬಹುತೇಕ ಕಾರ್ಯಕ್ರಮಗಳಿಗೆ ಹೋಗದೆ ಬಹಿಷ್ಕರಿಸಿರುವ ಮಾಹಿತಿಯೂ ಇದೆ. ಅಲ್ಲದೆ ಇತ್ತೀಚೆಗೆ ಗೋವಾದ ಪರ್ತಗಾಳಿ ಮಠದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಉದ್ಘಾಟಿಸಲ್ಪಟ್ಟ ಶ್ರೀರಾಮನ ಬೃಹತ್ ಪ್ರತಿಮೆಯ ದರ್ಶನ ಪಡೆಯಲು ಸೋನಿ ಅವರನ್ನ ಕರೆದೊಯ್ದ ಜಿಎಸ್ಪಿ ಮುಖಂಡರಿಗೂ ಕೂಡ ಶಾಸಕರು ಕಾಲ್ ಮಾಡಿ ಕ್ಲಾಸ್ ತೆಗೆದುಕೊಂಡಿದ್ದರಂತೆ. ಇವೆಲ್ಲ ಘಟನಾವಳಿಯಿಂದ ರೊಚ್ಚಿಗೆದ್ದ ಸೋನಿ ನಿನ್ನೆ ಸುದ್ದಿಗೋಷ್ಠಿಯ ಮೂಲಕ ಶಾಸಕರಿಗೆ ತಿರುಗೇಟು ನೀಡಿ ಖಡಕ್ ವಾರ್ನಿಂಗ್ ಅನ್ನ ನೀಡಿದ್ದಾರೆ. ಒಟ್ಟಾರೆ ಶಾಸಕ ದಿನಕರ್ ಶೆಟ್ಟಿ ಅವರ ವಿರುದ್ಧ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮುಖಂಡರು ತಿರುಗಿ ಬಿದ್ದಿರುವುದು ಕ್ಷೇತ್ರದಲ್ಲಿ ಭಾರಿ ಸಂಚಲನ ಮೂಡಿಸಿದೆ. ಇದು ಎಲ್ಲಿಗೆ ಹೋಗಿ ತಲುಪುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.